ಹರೇ ಶ್ರೀನಿವಾಸ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಜಗನ್ನಾಥದಾಸರ ಆರಾಧನೆ ಮತ್ತು ಗಣೇಶ ಚತುರ್ಥಿಯ ಈ ಒಂದು ಪರ್ವಕಾಲದೊಳಗೆ ಜಗನ್ನಾಥದಾಸರು ರಚಿಸಿರುವಂಥ ವಿಘ್ನೇಶ್ವರ ಸಂಧಿಯ ಒಂದು ಅರ್ಥಚಿಂತನೆಯ ಒಂದು ಮಾಲಿಕೆಯೊಳಗೆ ನಾವು ಈ ದಿನ 8 ಮತ್ತು 9 ಮತ್ತು 10 ನುಡಿಗಳ 3 ನುಡಿಗಳ ಒಂದು ಅರ್ಥಚಿಂತನೆಯನ್ನು ಮಾಡಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡೋಣಂತ. 8ನೇ ನುಡಿಯೊಳಗೆ ದಾಸರು ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣಂತ. ಶ್ರೀಶನತಿ ನಿರ್ಮಲ ಸುನಾಭಿದೇಶವಸ್ಥಿತ ರಕ್ತ ಶ್ರೀಗಂಧಾ ಸುಶೋಭಿತ ಗಾತ್ರ ಲೋಕ ಪವಿತ್ರ ಸುರಮಿತ್ರ ಮೂಷಕಾಸುರವರ ವಾಹನ ಪ್ರಾಣಾವೇಶಯುತ ಪ್ರಖ್ಯಾತ ಪ್ರಭು ಪೂರೈಸು ಭಕ್ತರು ಬೇಡಿದಿಷ್ಟಾರ್ಥಗಳ ಪ್ರತಿದಿನದಿ. ಈ ನುಡಿ ಒಳಗ ನಮಗ ಜಗನ್ನಾಥದಾಸರು ಏನನ್ನ ತಿಳಿಸ್ಕೊಡ್ತಾರಂತಂದ್ರೆ, ಗಣಪತಿಯ ಒಂದು ಭಗವಂತನ ದೇಹದೊಳಗ ಗಣಪತಿಯ ಒಂದು ಸ್ಥಾನ ಯಾವುದು ಅನ್ನೋದನ್ನ ತಿಳಿಸ್ಕೊಡ್ತಾರ. ಶ್ರೀಶನತಿ ನಿರ್ಮಲ ಸುನಾಭಿ ದೇಶವಸ್ಥಿತ ಅಂತಂದ್ರ ಗಣಪತಿ ಬ್ರಹ್ಮಾಂಡದ ಒಳಗೆ ಅವನು ಶಿವ ಮತ್ತು ಪಾರ್ವತಿಯರಿಗೆ ಮಗನಾಗಿದ್ದು ಕೂಡ ಬ್ರಹ್ಮಾಂಡದ ಹೊರಗೆ ಏನದ ಎಲ್ಲ ತತ್ವಾಭಿಮಾನಿ ದೇವತೆಗಳು ಕೂಡ ಭಗವಂತನ ಒಂದು ಅವಯವಗಳಿಂದ ಅವರು ಹುಟ್ಟುತ್ತಾರಂತ. ಆ ಒಂದು ಅವಯವಗಳನ್ನೇ ಅವರು ತಮ್ಮ ಆಶ್ರಯ ಸ್ಥಾನವನ್ನಾಗಿ ಮಾಡ್ಕೊಂಡಿರ್ತಾರೆ. ಅಲ್ಲದೆ ಅವರು ತಮ್ಮ ಮೋಕ್ಷ ಕಾಲದಲ್ಲಿಯೂ ಕೂಡ ಆ ಭಗವಂತನ ಆ ಅವಯವದಲ್ಲೇ ತಾವು ಲೀನ ಆಗಿ ಮೋಕ್ಷವನ್ನು ಪಡಿತಾರ, ಸಾಯುಜ್ಯ ಮೋಕ್ಷವನ್ನು ಪಡಿತಾರ ಅಂತಿಕೊಂಡು ಹೇಳ್ತಾರ. ಹಂಗ ಸೂರ್ಯ ಭಗವಂತನ ಕಣ್ಣಿನಿಂದ ಹುಟ್ಟಿ ಭಗವಂತನ ಕಣ್ಣನ್ನೇ ಆಶ್ರಯ ಮಾಡ್ಕೊಂಡಾನ. ಹಂಗಿಲ್ಲಿ ಗಣಪತಿ ಏನದ ಭಗವಂತನ ಒಂದು ನಾಭಿಯನ್ನ ಅವ ತನ್ನ ಆಶ್ರಯ ಸ್ಥಾನವನ್ನಾಗಿ ಮಾಡ್ಕೊಂಡಾನ. ಭಗವಂತನ ನಾಭಿಯಿಂದ ಗಣಪತಿ ಸೃಷ್ಟಿಯಾಗ್ಯಾನ, ಹುಟ್ಟ್ಯಾನ ಅಂತಿಕೊಂಡಿಲ್ಲೇ ಹೇಳ್ತಾರ. ಗಣಪತಿ ಒಂದು ಆಕಾಶ ತತ್ವಕ್ಕೆ ಅಭಿಮಾನ್ಯವ. ಆಮೇಲೆ ಆಕಾಶ ಇದು ನೆಲೆಸಿರುವುದಂದ್ರೆ ಭಗವಂತನ ನಾಭಿಯಲ್ಲಿ. ಹಾಗಾಗಿ ಗಣಪತಿ ಏನದ ಭಗವಂತನ ಒಂದು ನಾಭಿಯಿಂದ ಅವನು ಸೃಷ್ಟಿಯಾಗಿ ಭಗವಂತನ ನಾಭಿಯನ್ನೇ ತನ್ನ ಆಶ್ರಯ ಸ್ಥಾನವನ್ನಾಗಿ ಮಾಡ್ಕೊಂಡಾನ. ಅಷ್ಟೇ ಅಲ್ಲದೆ ಈಗ ನಮ್ಮೊಳಗಿರ್ತಕ್ಕಂಥ ನಾಭಿಯ ಕೆಳಗ ಮೂಲಾಧಾರ ಚಕ್ರ ಅಂತ ಬರ್ತದೆ. ನಮ್ಮ ಮೂಲಾಧಾರ ಚಕ್ರದಲ್ಲಿಯೂ ಕೂಡ ಗಣಪತಿ ನೆಲೆಸಿರ್ತಾನ ಅಂತಿಕೊಂಡಲೆ ನಮಗೆ ಜ್ಞಾನಿಗಳು ನಮ್ಗೆ ತಿಳಿಸಿಕೊಡ್ತಾರ. ಅಷ್ಟೇ ಅಲ್ಲದೆ ಗಣಪತಿ ಏನದ ರಕ್ತಗಂಧ ಸುಶೋಭಿತ ಅಂತ ಹೇಳ್ತಾರ. ಅಂದ್ರೆ ಗಣಪತಿ ತನ್ನ ಮೈತುಂಬ ಅವೇನದ ಕೆಂಪು ವರ್ಣದ ಗಂಧವನ್ನ ಲೇಪನ ಮಾಡ್ಕೊಂಡಿರ್ತಾನಂತ. ಯಾಕಂದ್ರೆ ಗಣಪತಿಗೆ ಕೆಂಪು ಅಂದ್ರೆ ಅವಂಗ ಬಹಳ ಪ್ರಿಯವಾದ ಒಂದು ಬಣ್ಣ ಅಂತ ಹೇಳ್ತಾರ. ಕೆಂಪು ಮಡಿ ಉಟ್ಕೊಂಡಿರ್ತಾನ, ಕೆಂಪು ಗಂಧವನ್ನು ಹಚ್ಕೊಂಡಿರ್ತಾನ, ಮತ್ತು ಅವಂಗ ಕೆಂಪು ಮಡಿ ಉಟ್ಕೊಂಡಿರ್ತಾನ. ಮತ್ತು ಈ ಕೆಂಪು ಹೂಗಳನ್ನು ಗಣಪತಿಗೆ ನಾವು ಭಾಳ ಏರಿಸ್ತೀವಿ. ಗಣಪತಿಗೆ ಕೆಂಪು ಅಂದ್ರೆ ಭಾಳ ಇಷ್ಟ ಅಂತಿಕೊಂಡಿಲ್ಲೇ ಹೇಳ್ತಾರ. ಅದಕ್ಕೆ ಆ ಒಂದು ಗಾತ್ರ ಅಂತಂದ್ರೆ ಕೆಂಪು ಒಂದು ಗಂಧದಿಂದ ಶೋಭಿತವಾದ ಒಂದು ಗಾತ್ರವನ್ನು ಹೊಂದಿರ್ತಾನ ಅಂತಿಕೊಂಡಿಲ್ಲೇ ಹೇಳ್ತಾರ. ಆಮೇಲೆ ಲೋಕ ಪವಿತ್ರ ಸುರಮಿತ್ರ ಅಂದ್ರೆ ಅತ್ಯಂತ ಪವಿತ್ರನಾಗ್ಯಾನ, ಮತ್ತು ಎಲ್ಲ ದೇವತೆಗಳಿಗೂ ಕೂಡ ಅವನು ಮಿತ್ರನಾಗ್ಯಾನ ಅಂತಿಕೊಂಡು ಹೇಳ್ತಾರ. ಸುರಮಿತ್ರ. ಈಗ ಅವನ ಕಕ್ಷಾದೊಳಗೆ ನೋಡ್ತೀವಿ, ಗಣಪತಿ ಕಕ್ಷಾದೊಳಗೆ ಕುಬೇರ, ವಿಶ್ವಕ್ಷೇನ, ಶೇಷತಸ್ಥರು ಮತ್ತು ಅಶ್ವಿನಿ ದೇವತೆಗಳಿಗೂ ಕೂಡ ಅವನು ಸಮಾನ ಕಕ್ಷಾದೊಳಗೆ ಬರ್ತಾನ. ಹಿಂಗೆ ಇದಲ್ಲದೆ ಯಾಕಂದ್ರೆ ಗಣಪತಿ ಆದಿ ಪೂಜಿತ, ಅವನು ಎಲ್ಲ ದೇವತೆಗಳಿಗೂ ಕೂಡ ಅವನು ಮಿತ್ರನಾಗ್ಯಾನ. ಯಾರ ಜೋಡಿ ಅವನು ಎಂದೂ ಕೂಡ ಶತ್ರುತ್ವ ಅನ್ನೋದೇ ಇಲ್ಲ ಅಂತ ಗಣಪತಿಗೆ. ಎಲ್ಲ ದೇವತೆಗಳಿಗೂ ಕೂಡ ಮಿತ್ರನಾಗ್ಯಾನ ಅಂತಿಕೊಂಡಿಲ್ಲೇ ವರ್ಣನೆಯನ್ನು ಮಾಡ್ತಾರ. ಮುಂದೆ ಮೂಷಕ ಸುರ ವರವಾಹನ ಅಂತಿಕೊಂಡು ಹೇಳ್ತಾರ. ಇದ್ರ ಬಗ್ಗೆ ನಾವು ಒಂದು ವಿಶೇಷವಾಗಿ ಏನು ತಿಳ್ಕೊಬೇಕಂದ್ರೆ, ಕೆಲವೊಂದು ಕಡೆ ಏನು ಹೇಳ್ತಾರ, ಮೂಷಿಕ ಅಂತಿಕೊಂಡು ಒಬ್ಬ ಅಸುರ ಇದ್ದ, ಅವನನ್ನು ಸಂಹಾರ ಮಾಡಿ ಅದೇ ಒಂದು ವಾಹನವನ್ನು ಆ ದೈತ್ಯನೇ ಮೂಷಕ ಆಗ್ಯಾನ, ಅದನ್ನೇ ವಾಹನವನ್ನಾಗಿ ಗಣಪತಿ ಮಾಡ್ಕೊಂಡಾನ ಅಂತಿಕೊಂಡು ಹೇಳ್ತಾರ. ಆದ್ರೆ ನಮಗೆ ಗಣೇಶ ಪುರಾಣ ನಮಗೆ ಏನು ತಿಳಿಸಿಕೊಡ್ತದಂದ್ರೆ, ಅದು ಗಣಪತಿ ಒಂದು ವಾಹನ ಏನದಲ್ಲ ಅದು ದೈತ್ಯ ಅಲ್ಲ. ಅದ್ರ ಬಗ್ಗೆ ಒಂದು ಕಥೆಯನ್ನು ನಮ್ಮ ಗಣೇಶ ಪುರಾಣದೊಳಗೆ ಉಲ್ಲೇಖ ಮಾಡ್ತಾರ. ಅದೇನಂತಂದ್ರೆ, ಕ್ರೌಂಚ ಅಂತಿಕೊಂಡು ಒಬ್ಬ ಗಂಧರ್ವ ಇರ್ತಾನಂತ. ಅವ ಗಂಧರ್ವ ಹೀಗೆ ಒಂದ್ಸಲ ಅವನು ಹೋಗ್ಬೇಕಾದ್ರೆ ಒಂದು ದಾರಿ ಒಳಗಲ್ಲೇ ವಾಮದೇವ ಅಂತಿಕೊಂಡು ಒಬ್ಬ ಋಷಿ ಕೂತಿರ್ತಾನಂತ. ಆ ಋಷಿಗೆ
ಆ ಕ್ರೌಂಚ ಎಂಬ ಗಂಧರ್ವನ ಕಾಲು ತಾಕ್ತದಂತ ಅವಂಗ. ಆವಾಗ ವಾಮದೇವ ಋಷಿ ಆ ಗಂಧರ್ವನಿಗೆ ಶಾಪವನ್ನ ಕೊಡ್ತಾನಂತ, ನೀನು ಇಲಿಯಾಗುವಂತೆ ಕೂಡ ಶಾಪವನ್ನ ಕೊಡ್ತಾನಂತ. ಯಾಕಂದ್ರ ಗಂಧರ್ವನಿಗೆ ಒಂದು ಒಂದು ಪ್ರಾರಬ್ಧ ಕರ್ಮ ಇರ್ತದ, ಅವಂಗ ಆ ಟೈಮ್ದೊಳಗೆ ಅವ ಇಲಿ ಆಗ್ಬೇಕು ಅನ್ನೋದೇ ಒಂದು ಭಗವಂತನ ಸಂಕಲ್ಪ ಇರ್ತದ. ಆ ಒಂದು ಋಷಿಗಳ ಮೂಲಕ ಏನದ ಅದನ್ನ ಅವನ ಭಗವಂತನ ಪ್ರೇರಣೆ ಮಾಡಿ ಅವಂಗ ಇಲಿ ಆಗುವವನ ಶಾಪವನ್ನ ಅವಂಗ ಕೊಡ್ತಾನಂತ. ಅದಕ್ಕೆ ಅವ ಮತ್ತೆ ಇಲ್ಲೊಂದು ತಪ್ಪಾತಂತ ತಿಕ್ಕೊಂಡು ಅವನು ಬಹಳ ಬೆಡ್ಕೋತಾನಂತ. ಅದಕ್ಕೆ ಅವ್ ಋಷಿ ಹೇಳ್ತಾನಂತ, ಇಲ್ಲ ನೀನು ಈ ಒಂದು ದೇಹದಿಂದ ಇದ್ರೂ ಕೂಡ ನೀನದ ಗಣಪತಿಗೆ ಅವನು ವಾಹನ ಆಗ್ತೀನಿ ಅಂತ ತಿಕ್ಕೊಂಡು ಹೇಳ್ತಾನಂತ. ಅದಕ್ಕೆ ಅವಂಗ ಅವಾಗ ಗಂಧರ್ವ ಅವಾಗ ಅವಂಗ ಸಂತೋಷ ಆಗ್ತದಂತ. ಈ ದೇಹ ಬಂದರೂ ಕೂಡ ನನಗೇನದ ಆ ಒಂದು ಗಣಪತಿ ಒಂದು ದೇವತೆ ಒಂದು ವಾಹನ ನನಗೆ ಆಗ್ತೀನಲ್ಲ ಅಂತ ತಿಕ್ಕೊಂಡು ಬಹಳ ಸಂತೋಷ ಆಗ್ತದಂತ. ಆಗದ ಇಲಿ ಏನದ ಒಂದು ಕೆಳಗ ಪರಾಶರರ ಋಷಿಗಳ ಆಶ್ರಮದೊಳಗ ಅದು ಇಲಿ ಬೀಳ್ತದಂತದು. ಆಮೇಲೆ ಅಲ್ಲೇ ಬಿದ್ದಾಗ ಅಲ್ಲೆಲ್ಲ ಒಂದು ಇಲಿಯ ಒಂದು ಸ್ವಭಾವ ಅಂತಂದ್ರೆ ಏನಿದ್ದನ್ನೆಲ್ಲ ಕಡಿಯುವುದು. ಅದಕ್ಕೆ ಅದು ಇಲಿಗೆ ಏನಂದ್ರೆ ಅದಕ್ಕೆ ಬಾಯಿಯೊಳಗೆ ಹಲ್ಲೊಳಗೆ ಕಡಿಲಿಕ್ಕಂದ್ರೆ ಅವು ಹಲ್ಲು ಬೆಳೀತಿರ್ತಾವಂತ. ಅದಕ್ಕೆ ಅದು ಇಲಿ ಏನಿರ್ತದೆ ಅದನ್ನು ಕಡಿಯೋದು ಅದ್ರ ಇಲಿದು ಒಂದು ಸ್ವಭಾವ ಅದು. ಅದಕ್ಕೆ ಹಿಂಗೆ ಪರಾಶರ ಒಂದು ಆಶ್ರಮದೊಳಗಿದ್ದಾಗ ಅಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಒಂದು ಬಟ್ಟೆ ಪುಸ್ತಕ ಎಲ್ಲವನ್ನು ಕಡಿತಿರ್ತದಂಥದ್ದು ಇಲಿ. ಅವಾಗ ಒಂದು ಸಲ ಅದರ ಪರಾಶರ ಋಷಿಗಳಿಗೂ ಕೂಡ ಅದು ಇಲಿ ಸಂಬಂಧ ಸಾಕಾಗಿ ಹೋಗಿರ್ತದಂತ. ಅದಕ್ಕೆ ಒಂದು ಸಲ ಗಣಪತಿಯ ಒಂದು ಆಶ್ರಮಕ್ಕೆ ಬಂದಾಗ ಗಣಪತಿಗೆ ಋಷಿಗಳು ಹೇಳ್ತಾರಂತ, ಇಲಿ ಸಂಬಂಧ ನಮಗೆ ಸಾಕಾಗಿ ಹೋಗ್ಯದ, ಏನಾದರೂ ಒಂದು ಮಾಡಂತಂದಾಗ ಆವಾಗ ಗಣಪತಿ ತನ್ನ ಪಾಶದಿಂದ ಅದನ್ನ ಹಿಡಿಲಿಕ್ಕೆ ಹೋಗ್ತಾನಂತ ಇಲಿ. ಅದು ಇಲಿ ತಪ್ಪಿಸಿಕೊಂಡು ಪಾತಾಳ ಲೋಕಕ್ಕೆ ಹೋಗ್ತದಂತ. ಅದರ ಗಣಪತಿಯ ಪಾಶ ಎಷ್ಟು ದೊಡ್ಡದಿರ್ತದಂದ್ರೆ ಗಣಪತಿ 10 ಲಕ್ಷ ಯೋಜನೆ ವಿಸ್ತಾರವಾದ ಬ್ರಹ್ಮಾಂಡದ ಆಕಾರ ಉಳ್ಳವಂತವನು. ಗಣಪತಿ ಪಾಶ ಹೆಂಗಿರ್ಬೇಕಂದ್ರೆ ಅದು ಕ್ಷಣಾರ್ಧದೊಳಗೆ ಅದು ಪಾಶ ಎಳ್ಕೊಂಡು ಆ ಇಲಿನ ತನ್ನ ಮುಂದೆ ತಗೊಂಡು ಬರ್ತಾನಂತ. ಅವಾಗ ಅದು ಇಲಿ ತನ್ನ ತಪ್ಪಾತಂತ ತಿಕ್ಕೊಂಡು ಒಪ್ಕೊಂಡು ಅದು ಇಲಿ ಹೇಳ್ತದಂತ ಗಣಪತಿಗೆ, ನನ್ನನ್ನು ನೀನು ನಿನ್ನ ವಾಹನವನ್ನಾಗಿ ಮಾಡ್ಕೊ ಅಂತ ತಿಕ್ಕೊಂಡು ಹೇಳಿದಾಗ ಅದೆಲ್ಲವೂ ಕೂಡ ಒಂದು ಭಗವಂತನ ಸಂಕಲ್ಪನೆ ಇರ್ತದೆ. ಯಾಕಂದ್ರೆ ಯಾವುದೇ ದೇವತೆಗಳ ವಾಹನಗಳಾಗಲಿ ಅವೆಲ್ಲವೂ ಕೂಡ ಒಂದು ದೇವತಾ ಸ್ವರೂಪಗಳಾಗಿರ್ತಾವಂತ. ಅದು ನಾವು ತಾರತಮ್ಯದ ಕಕ್ಷದೊಳಗೂ ಕೂಡ ಅವೆಲ್ಲ ದೇವತೆಗಳ ವಾಹನಗಳು ಕೂಡ ಒಂದು ಬರ್ತಾವ ಅದ್ರೊಳಗೆ. ಆ ರೀತಿ ಒಂದು ಯಾಕಂದ್ರೆ ಭಗವಂತನ ವಾಹನ ಗರುಡ, ಅದು ಗರುಡ ಅಂತೂ ಗರುಡನ ಮಹಿಮೆ ಅಂತೂ ಅಪಾರದ. ಆಮೇಲೆ ಶಿವನ ವಾಹನ ನಂದಿ, ಆಮೇಲೆ ಷಣ್ಮುಖನ ವಾಹನ ನವಿಲು, ಇವೆಲ್ಲವೂ ಕೂಡ ಒಂದೇನದ ಒಂದು ದೇವತಾ ಸ್ವರೂಪಗಳಾಗಿರ್ತಾವ. ಅದೇ ರೀತಿ ಇಲ್ಲಿ ಒಂದು ಇಲಿ ಕೂಡ ಇದು ಮೂಷಕ ಏನದ ಇದು ಗಂಧರ್ವನ ಒಂದು ರೂಪ. ಅವಾಗ ಅದು ಇಲಿ ಪ್ರಾರ್ಥನೆ ಮಾಡ್ಕೊಂಡಾಗ ಆ ಇಲಿಯನ್ನೇ ಗಣಪತಿ ತನ್ನ ವಾಹನವನ್ನಾಗಿ ಮಾಡ್ಕೋತಾನ. ಈ ಒಂದು ಕಥೆಯನ್ನು ನಾವು ಗಣೇಶ ಪುರಾಣದೊಳಗೆ ಉಲ್ಲೇಖ ಆಗ್ಯದಂತ. ಅದಕ್ಕೆ ಈ ರೀತಿ ಒಂದು ತಿಳ್ಕೊಬೇಕು ನಾವು, ಗಣಪತಿ ವಾಹನ ಅಂದ್ರೆ ಅದು ಒಬ್ಬ ಕ್ರೌಂಚ ಎಂಬ ಗಂಧರ್ವನೇ ಇಲಿಯಾಗಿ ಗಣಪತಿಯ ಒಂದು ವಾಹನ ಆಗ್ಯಾನ ಅಂತ ತಿಳ್ಕೊಂಡು ಇಲ್ಲಿ ನಾವು ತಿಳ್ಕೊಬೇಕು. ಆಮೇಲೆ ಪ್ರಾಣವೇಶ ಯುತ ಪ್ರಖ್ಯಾತ ಅಂತ ಹೇಳ್ತಾರೆ. ಅಂದ್ರೆ ಗಣಪತಿ ಒಂದು ಸಾಧನೆ ಎಷ್ಟು ಅಂತಂದ್ರೆ ವೇದವ್ಯಾಸ ರಚಿಸಿರುವಂಥ ಎಲ್ಲ ಗ್ರಂಥಗಳನ್ನ ತನ್ನ ಕೈಯಾರ ಬರೆದಿರುವಂಥ ಒಂದು ಇಂಥ ಮಹಿಮೆ ವೇದವ್ಯಾಸ ರಚಿಸಿರುವಂಥ ಒಂದು ಎಲ್ಲ ಗ್ರಂಥಗಳನ್ನ ಬರೆಯುವಂಥ ಮಹಿಮೆ ಗಣಪತಿಗೆ ಬರಬೇಕಂತಂದ್ರೆ ಅದು ಸಾಮಾನ್ಯರಿಗೆ ಸಾಧ್ಯವಾಗುವಂಥ ವಿಷಯ ಅಲ್ಲ ಗಣಪತಿ ಒಳಗೇನದ ಪ್ರಾಣಾವೇಶ ಯುತ ಪ್ರಖ್ಯಾತ ಅಂದ್ರೆ ವಾಯುದೇವರ ಒಂದು ಆವೇಶ ಗಣಪತಿಯೊಳಗೆ ಇದ್ದದ್ರಿಂದನೇ ಅವಾಗ ಅಷ್ಟೊಂದು ಸಾಧನೆ ಮಾಡಲಿಕ್ಕೆ ಒಂದು ಶಕ್ತಿ ಬಂತು ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದ್ರೆ ಗಣಪತಿಯೊಳಗೆ ವಾಯುದೇವರ ಆವೇಶ ಇತ್ತು ಅಂತ ತಿಳ್ಕೊಂಡಿಲ್ಲೇ ನಮಗೆ ದಾಸರು ತಿಳಿಸಿಕೊಡ್ತಾರ. ಆಮೇಲೆ ಪ್ರಭು ಪೂರೈಸು ಭಕ್ತರ ಬೇಡಿದ ಇಷ್ಟಾರ್ಥಗಳ ಪ್ರತಿದಿನ ನೀ ಏನದ ಎಲ್ಲರ ಭಕ್ತರ ಇಷ್ಟಾರ್ಥಗಳನ್ನ ಪೂರೈಸು ಅಂತ ತಿಳ್ಕೊಂಡು ಕೇಳ್ತಾರ. ಯಾಕಂದ್ರೆ ಗಣಪತಿಗೆ ಕ್ಷಿಪ್ರ ಫಲದಾತ ಅಂತ ತಿಳ್ಕೊಂಡು ಕರೀತಾರ. ಅವನಿಗೆ ನಾವು ಕ್ಷಿಪ್ರ ಪ್ರಸಾದಾಯ ನಮಃ ಅಂತ ತಿಳ್ಕೊಂಡು ಸ್ತೋತ್ರವನ್ನ ಮಾಡೋದ್ರಿಂದ ಗಣಪತಿ ನಮಗೆ ಕ್ಷಿಪ್ರದಲ್ಲಿ ಶೀಘ್ರದಲ್ಲಿ ಫಲಗಳನ್ನ ಕೊಡ್ತಾನ ಅಂತ ತಿಳ್ಕೊಂಡಿಲ್ಲ ದಾಸರು ನಮಗೆ ಈ ಒಂದು ನುಡಿಯ ಮೂಲಕ ಒಂದು ನಮ್ಗೆ ಸಂದೇಶವನ್ನು ಕೂಡ ಕೊಡ್ತಾರ. ಮುಂದಿನ ಒಂದು ನುಡಿಯೊಳಗೆ ನೋಡೋಣಂತ. ಶಂಕರಾತ್ಮಜ ದೈತ್ಯರಿಗತಿ ಭಯಂಕರ ಗತಿಗಳಿಯಲೋ ಸುಗ ಸಂಕಟ ಚತುರ್ಥಿಗ ನೆನೆಸಿ ಅಹಿತಾರ್ಥಗಳ ಕೊಟ್ಟು ಬಂಕುಗಳ ಮೋಹಿಸುವ ಚಕ್ರಧರಾಂಕಿತನೆ ದಿನ ದಿನದಿ ತ್ವತ್ಪದ ಪಂಕಜಗಳಿಗೆರಗುವೆನು ಭಿನ್ನಯಿಸುವೆನು ಪಾಲಿಪುದು ಎಮ್ಮ ಹೇಳ್ತಾರ. ಈಗ ಇಲ್ಲಿ ಸಂಕಷ್ಟ ಚತುರ್ಥಿ ಬಗ್ಗೆ ಒಂದು ವಿವರಣೆಯನ್ನು ನಮಗೆ ದಾಸರು ಕೊಡ್ತಾರ.
ಈ ಸಂಕಷ್ಟ ಚತುರ್ಥಿ ಅನ್ನೋದನ್ನ ಗಣಪತಿ ಯಾಕೆ ಇದನ್ನ ಒಂದು ಮಾಡ್ಯಾನ ಅಂತಂದ್ರೆ, ದೈತ್ಯರಿಗೆ ಅವರ ಸ್ವರೂಪದೊಳಗೆ ಏನಿರ್ತದಂದ್ರೆ ಅವರು ದುಷ್ಟ ಕಾರ್ಯಗಳನ್ನ ಮಾಡಬೇಕು, ಅವರಿಗೆ ಅಂಧನ್ ತಮಸ್ಸೆನೆ ಸಿಗಬೇಕು ಅನ್ನೋದು ಒಂದು ಭಗವಂತನ ಸಂಕಲ್ಪ. ಅದಕ್ಕೆ ಭಗವಂತ ಏನು ಮಾಡ್ತಾನ, ಕೆಲವು ದೇವತೆಗಳ ಮುಖಾಂತರ ಆ ದೈತ್ಯರಿಗೆ ಒಂದು ಮೋಹವನ್ನ ಬರೆಸೋ ಸಂಬಂಧ ಒಂದು ದೇವತೆಗಳಿಗೆ ಒಂದು ಆಜ್ಞೆಯನ್ನು ಮಾಡಿರ್ತಾನ. ಅದೇ ಪ್ರಕಾರ ಇಲ್ಲೇ ಗಣಪತಿ ಏನದ, ಭಗವಂತನ ಆಜ್ಞಾನುಸಾರವಾಗಿ ಸಂಕಷ್ಟ ಚತುರ್ಥಿ ಅನ್ನೋ ಒಂದು ವೃತ್ತವನ್ನ ಹೇಳ್ತಾನಂತವ. ಅಂದ್ರೆ ಈ ವೃತ್ತ ಹೆಂಗದ ಅಂತಂದ್ರೆ ಅತಿ ಅದನ್ನ ಕಟ್ಟುನಿಟ್ಟಾಗಿ ಮಾಡ್ಬೇಕಂತ. ಇದನ್ನ ಮಾಡಿ ದೈತ್ಯರು ಹೆಂಗ ಒಂದು ಮೋಹಗೊಂಡ್ರು, ಅವ್ರು ಹೆಂಗ ಒಂದು ಅಂಧಂತಮಸ್ಸು ಹೊಂದಿದ್ರು ಅನ್ಲಿಕ್ಕೆ ಇದಕ್ಕೊಂದು ಕಥೆಯನ್ನ ಹೇಳ್ತಾರೆ, ಕಾರ್ತಿವೀರ್ಯಾರ್ಜುನ ಕಥೆಯನ್ನ. ಕಾರ್ತಿವೀರ್ಯಾರ್ಜುನ ತಂದೆ ಅವನು ಸಂಕಷ್ಟ ಚತುರ್ಥಿಯನ್ನ ಮಾಡಿ ಅದು ತನ್ನ ಕಾರ್ತಿವೀರ್ಯಾರ್ಜುನ ಎಂಬ ಮಗನನ್ನ ಪಡೆದಿರ್ತಾನಂತ. ಆದ್ರೆ ವೃತವನ್ನ ಮಾಡ್ಬೇಕಾದ್ರೆ ಅದು ಅಗ್ದಿ ಕಟ್ಟುನಿಟ್ಟು ವೃತ ಅಂತದು. ಅವಾಗ ಬೆಳತನ ಅದನ್ನ ಜಾಗರಣೆ ಮಾಡಬೇಕು, ಆಮೇಲೆ ಅದನ್ನ ರಾತ್ರಿಯೂ ಕೂಡ ಊಟ ಮಾಡಬಾರ್ದು. ಹಿಂಗೆ ಅತ್ಯಂತ ಅವಕ್ಕೆ ಏನೋ ನಿಯಮ ನಿತ್ಯಗಳೆಲ್ಲ ಅವಂತ. ಆ ಮಾಡು ಹೊತ್ನ್ಯಾಗ ಅವೇನಾಗ್ಯದ, ರಾತ್ರಿ ಜಾಗರಣೆ ಕೊಡು ಹೊತ್ನ್ಯಾಗ ಸ್ವಲ್ಪ ಏನೋ ತೂಕಡಿಕೆ ಬಂದಿರ್ತದಂತ ಕಾರ್ತಿವೀರ್ಯಾರ್ಜುನ ತಂದೆಗೆ. ಹಿಂಗಾಗಿ ಏನದ, ಕಾರ್ತಿವೀರ್ಯಾರ್ಜುನ ಹುಟ್ಟಬೇಕಾದ್ರೆ ಅವನ ಕೆಲವು ಅವಯವಗಳೇನದ ಕೆಲವೊಂದು ಸರಿಯಾಗಿ ಬೆಳೆದಿರುವುದಿಲ್ಲಂತ. ಆಮೇಲೆ ಮುಂದೆ ಹಿಂಗೆ ಕಾರ್ತಿವೀರ್ಯಾರ್ಜುನ ಜನಿಸ್ತಾನ. ಮುಂದೆ ದತ್ತಾತ್ರೇಯನ ಶಿಷ್ಯ ಕಾರ್ತಿವೀರ್ಯಾರ್ಜುನ. ಹಿಂಗೆ ದತ್ತಾತ್ರೇಯ ರೂಪಿ ಭಗವಂತ ಒಂದ್ಸಲ ಕಾರ್ತಿವೀರ್ಯಾರ್ಜುನ ತಂದೆಗೆ ಭೇಟಿ ಆದಾಗ ಅವಾಗ ದತ್ತಾತ್ರೇಯ ಕೇಳ್ತಾನಂತ, ಇವು ಯಾಕೆ ಹಿಂಗಾಗ್ಯಾವ ಅಂತ. ಕಾರ್ತಿವೀರ್ಯಾರ್ಜುನ ದತ್ತಾತ್ರೇಯ ಕೇಳ್ತಾನಂತ, ನೋಡು ಸ್ವಾಮಿ, ಮತ್ತು ನನ್ನ ಮಗನ ಅವಯವಗಳು ಹಿಂಗೆ ಸರಿಯಾಗಿ ಬೆಳೆದಿಲ್ಲ, ಇದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಅವಾಗ ಪರಮಾತ್ಮ ದತ್ತಾತ್ರೇಯ ರೂಪಿ ಭಗವಂತ ಹೇಳ್ತಾನಂತ, ಇಲ್ಲಿ ನೀನು ಸಂಕಷ್ಟ ಚತುರ್ಥಿ ವೃತ ಮಾಡೋ ಹೊತ್ನಾಗ ಹಿಂಗೆ ಲೋಪ ಆಗ್ಯದ, ಅದಕ್ಕೆ ಈ ರೀತಿ ಆಗ್ಯದ ಅಂತ ಹೇಳಿದಾಗ ಮುಂದೇನದ ಮತ್ತು ಅದನ್ನೇ ಅವರು ಮತ್ತು ನಿಷ್ಠಾದಿಂದ ಸಂಕಷ್ಟ ಚತುರ್ಥಿ ವೃತವನ್ನು ಮಾಡಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡಾಗ ಕಾರ್ತಿವೀರ್ಯಾರ್ಜುನ ಎಲ್ಲ ಅವಯವಗಳು ಕೂಡ ಅವು ಸಮ ಅದು ಅಂತ ತಿಕ್ಕೊಂಡಿಲ್ಲ ಹೇಳ್ತಾರೆ. ಇದನ್ನ ನೋಡಿ ಏನು ಮಾಡ್ತಾರೆ, ಉಳಿದ ಎಲ್ಲ ದೈತ್ಯರುಗಳು ಏನು ಮಾಡ್ತಾರೆ, ಗಣಪತಿ ಇಷ್ಟೊಂದು ಶೀಘ್ರದಲ್ಲಿ ಫಲಗಳನ್ನು ಕೊಡ್ತಾನಂದಮೇಲೆ ನಾವು ಕೂಡ ಒಂದು ಗಣಪತಿಯ ಒಂದು ಪ್ರಾರ್ಥನೆಯನ್ನು ಮಾಡಿ ಅವನಿಂದ ವರಗಳನ್ನು ನಾವು ಪಡೆಯೋಣ ಅಂತ ತಿಕ್ಕೊಂಡು ಗಣಪತಿಯ ಒಂದು ಆರಾಧನೆ, ಗಣಪತಿಯ ಸ್ತೋತ್ರ, ಗಣಪತಿಯ ಕುರಿತು ತಪಸ್ಸನ್ನು ಮಾಡಿ ಗಣಪತಿಯಿಂದ ಅವರು ವರಗಳನ್ನು ಪಡಿತಾರಂತೆ. ಆ ವರಗಳನ್ನು ಪಡೆದು ಅವರೆಲ್ಲರೂ ಕೂಡ ಒಂದು ಮದೋನ್ಮತ್ತರಾಗಿ ಕೆಟ್ಟ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಅಂಧನ್ ತಮಸ್ಸಿಗೆ ಅವ್ರು ಹೋಗ್ಬೇಕಂದ್ರೆ ಅವ್ರ ಕಡೆಯಿಂದ ಪಾಪ ಕೆಲಸಗಳು ಹೆಚ್ಚಾಗಬೇಕಾಗ್ತದೆ. ಹೆಂಗೆ ಈಗ ಮುಕ್ತಿಯೋಗ್ಯರಿಗೆ ಮೋಕ್ಷ ಸಿಗಬೇಕಾದ್ರೆ ಅವ್ರು ಹೆಂಗೆ ಒಂದು ಸತ್ಕರ್ಮದೊಳಗೆ ಸಾಧನೆಯನ್ನು ಮಾಡಬೇಕು, ಹಂಗೆ ದುಷ್ಟ ದೈತ್ಯರು ಕೂಡ ಅವ್ರು ಅಂಧನ್ ತಮಸ್ಸ ಹೊಂದಬೇಕಂದ್ರೆ ಅವ್ರ ಕಡೆಯಿಂದ ಏನದ ಪಾಪ ಕರ್ಮಗಳು ಹೆಚ್ಚಾಗಬೇಕಾಗಿರ್ತದೆ. ಅದಕ್ಕೆ ಈ ರೀತಿ ಏನಾಗ್ತದೆ, ಗಣಪತಿ ಅವರಿಗೆ ಶೀಘ್ರದಲ್ಲಿ ವರವನ್ನು ಕೊಟ್ಟು ಅವರಿಂದ ಹೆಚ್ಚು ಪಾಪ ಕರ್ಮಗಳು ಕೆಟ್ಟ ಕರ್ಮಗಳು ಆಗುವಂತೆ ಮಾಡ್ತಾನೆ. ಇದರಿಂದ ಅವ್ರಿಗೇನಾಗ್ತದೆ, ಅವರು ಅಂಧನ್ ತಮಸ್ಸನ್ನು ಪಡಿತಾರೆ. ಅವರು ಮೋಹಗೊಳ್ತಾರ, ಮಂಕುಗಳ ಮೋಹಿಸುವೆ ಅವರಿಗೆಲ್ಲ ಮೋಹವನ್ನು ಮಾಡ್ತಾನೆ. ಕೊಡಿಗೆ ಅವ್ರಿಗೇನು ಮಾಡ್ತಾರೆ, ಅವರು ಭಯಂಕರ ಗತಿಗಳಿಯಲೋಸುಗ ಅವ್ರಿಗೆ ಭಯಂಕರ ಗತಿ ಅಂತ ಹೇಳ್ತಾರೆ. ಭಯಂಕರ ಗತಿ ಅಂದರೆ ಅದು ಅಂಧನ್ ತಮಸ್ಸು. ಅಂತ ಅಂಧನ್ ತಮಸ್ಸನ್ನು ಅವರು ಪಡಿತಾರಂತ. ಅದಕ್ಕೆ ಈ ಒಂದು ಉದ್ದೇಶ ಇಟ್ಟುಕೊಂಡು ಆವಾಗ ಒಂದು ಸಂಕಷ್ಟ ಚತುರ್ಥಿಯನ್ನು ಮಾಡಿದ್ರು ಅಂತ ತಿಳ್ಕೊಂಡಿಲ್ಲ ದಾಸರು ವರ್ಣನೆಯನ್ನು ಮಾಡ್ತಾರೆ. ಅದಕ್ಕೆ ಇದ್ರ ಕುರಿತು ಇವಾಗ ಕೆಲವೊಂದು ಮಾಡಬೇಕು ಮಾಡಬಾರ್ದು, ವೈಷ್ಣವರು ಮಾಡಬೇಕು ಮಾಡಬಾರ್ದು, ಹಿಂಗೆ ಕೆಲವೊಂದು ಅಭಿಪ್ರಾಯಗಳವ. ಇದು ಅವರವರ ನಂಬಿಕೆಗೆ ಅನುಸಾರವಾಗಿ ಇದನ್ನು ಆರಾಧನೆ ಮಾಡಬೇಕು. ಆದರೆ ನಾವು ಗಣಪತಿಯನ್ನು ಆರಾಧನೆ ಮಾಡಿದರೂ ಕೂಡ ಏನದ, ಗಣಪತಿ ಅಂತರ್ಗತ ವಿಶ್ವಂಭರ ನಾಮಕ ಭಗವಂತನ ಸ್ಮರಣೆಯನ್ನು ಮಾಡ್ಕೋಬೇಕು. ಮತ್ತು ಗಣಪತಿಯಲ್ಲಿ ನಾವು ಕೇವಲ ಒಂದು ಲೌಕಿಕವನ್ನೇ ಮಾತ್ರ ಬೇಡ್ಕೋಬಾರ್ದು. ಯಾಕಂದ್ರೆ ನಮ್ಮ ಲೌಕಿಕನೂ ಬೇಕು, ಅದರ ಜೊತೆಗೆ ನಾವೇನದ ಗಣಪತಿಯಲ್ಲಿ ಭಗವಂತನಲ್ಲಿ ಜ್ಞಾನ ಭಕ್ತಿ ಎರಡೂ ಕೊಟ್ಟು ನಮ್ಮ ಲೌಕಿಕವನ್ನು ಪ್ರಾರ್ಥನೆ ಮಾಡ್ಕೊಂಡಾಗ ಅದರಿಂದ ಗಣಪತಿ ಶೀಘ್ರದಲ್ಲಿ ಫಲವನ್ನು ಕೊಡ್ತಾನೆ. ಆದರೆ ದೈತ್ಯರ ಹಾಗೆ ನಾವು ಕೇವಲ ನಮ್ಮ ಕೇವಲ ಲೌಕಿಕವನ್ನೇ ನಾವು ವಿಷಯಾಸಕ್ತದಲ್ಲಿ ನಾವು ಮೈ ಮರಿಬಾರ್ದು ಅಂತ ತಿಳ್ಕೊಂಡಿಲ್ಲ ನಮ್ಗೆ ದಾಸರು ಒಂದು ಸಂದೇಶವನ್ನು ಕೊಡ್ತಾರೆ. ಆಮೇಲೆ ಚಕ್ರಧರ ಅಂಕಿತನೆ ಅಂತ ಹೇಳ್ತಾರೆ. ಅಂದ್ರೆ ಗಣಪತಿಯ ಒಂದು ಪರಮ ವೈಷ್ಣವ ಅಂತನ್ಲಿಕ್ಕೆ ಗಣಪತಿ ತನ್ನ ಮೈತುಂಬೇಲನದ ಶಂಖಚಕ್ರದ ಗದಾಧಾರಣೆಯನ್ನು ಮಾಡ್ಕೊಂಡಿರ್ತಾನಂತ ಹೇಳ್ತಾರೆ. ಶಂಖಚಕ್ರದ ಭಗವಂತನ ನಾವು ಮೈ ಮೇಲೆ ಧರಿಸ್ಬೇಕಂತ ಹೇಳ್ತಾರೆ. ಒಂದು ಕಡೆ ಹೇಳ್ತಾರೆ ಹರಿಕಥಾಂಸಾರದೊಳಗ, ಮಂದನಾದರೂ ಸರಿ ಗೋಪಿಚಂದನ ಮುದ್ರೆಗಳ ಅಲವಿಂದ ಧರಿಸುತ್ತ ಶ್ರೀ ತುಳಸಿ ಪದ್ಮಾಕ್ಷ ಸರಗಳನ್ನು ಕಂದರದ ಮಧ್ಯದಲ್ಲಿ ಧರಿಸುತ್ತ
ಮುಕುಂದ ಶ್ರೀ ಭೂರಮಣ ತ್ರಿಜಗದ್ವಂದ್ಯ ಸರ್ವಸ್ವಾಮಿ ಮಮಕುಲ ದೈವವೆನೆ ಪೊರೆವ ಅಂತ ಹೇಳ್ತಾರೆ ಅವರು. ನೀ ಎಷ್ಟೇ ದಡ್ಡಾಗಿದ್ರೂ ಕೂಡ ನಿನ್ನ ಮೈ ಮೇಲೆ ನೀನು ಭಗವಂತನ ನಾಮಧಾರಣೆಯನ್ನ ಮಾಡು, ಕೊರಳಲ್ಲಿ ತುಳಸಿ ಮಾಲೆಯನ್ನ ಧರಿಸು ಅಂತಿಕೊಂಡು ಹೇಳ್ತಾರ. ಇಲ್ಲೇ ಗಣಪತಿ ಪರಮ ವೈಷ್ಣವನಾಗ್ಯಾನ, ತನ್ನ ಮೈಯೆಲ್ಲ ಅವನು ಭಗವಂತನ ಒಂದು ಶಂಖ ಚಕ್ರದ ನಾಮಗಳನ್ನು ಧಾರಣೆ ಮಾಡ್ಕೊಂಡಾನ ಅಂತಿಕೊಂಡು ಇಲ್ಲಿ ಹೇಳ್ತಾರ. ಹಂಗೆ ನಿನ್ನ ಪಾದಗಳಿಗೆ ನಾನು ನಿತ್ಯದಲ್ಲಿಯೂ ಕೂಡ ನಮಿಸ್ತೀನಿ, ಅದಕ್ಕೆ ನಾನು ನೀನು ಪಾಲಿಸು, ನನ್ನ ಸಂರಕ್ಷಣೆ ಮಾಡು ಅಂತಿಕೊಂಡು ಇಲ್ಲಿ ದಾಸರು ಗಣಪತಿಯಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ಕೋತಾರ. ಮುಂದಿನ ನುಡಿಯೊಳಗ ಏನ್ ಹೇಳ್ತಾರ ನೋಡೋಣಂತ. ಸಿದ್ಧ ವಿದ್ಯಾಧರ ಗಣ ಸಮಾರಾಧ್ಯ ಚರಣ ಸರೋಜ ಸರ್ವದು ಸಿದ್ಧಿದಾಯಕ ಶೀಘ್ರದಿಂ ಪಾಲಿಪುದು ಭಿನ್ನಪವ ಬುದ್ಧಿ ವಿದ್ಯಾ ಜ್ಞಾನ ಬಲ ಪರಿಶುದ್ಧ ಭಕ್ತಿ ವಿರಕ್ತಿ ನಿರುತನ ವದ್ಯನ ಶ್ರುತಿ ಸ್ಮೃತಿ ಲೀಲೆಗಳ ಸುಸ್ತವನ ವದನದಲ್ಲಿ. ಅಂದ್ರೆ ಇಲ್ಲಿ ಸಿದ್ಧ ವಿದ್ಯಾಧರ ಗಣ ಅಂದ್ರೆ ಇವರು 29ನೇ ಕಕ್ಷೆಯಲ್ಲಿ ಬರುವಂತವ್ರು ಸಿದ್ಧರು, ಯಕ್ಷರು, ಹಿಂಗ 29ನೇ ಕಕ್ಷಾದೊಳಗ ಬರುವಂತ ಎಲ್ಲ ದೇವತೆಗಳ ಒಂದು ಗಣ ಇದು ಸಿದ್ಧ ವಿದ್ಯಾಧರ ಗಣ ಅಂತಿಕೊಂಡು ಇವರೆಲ್ಲ ಗಣಗಳಿರ್ತಾರ. ಇವರಿಂದ ಏನ ಗಣಪತಿ ಪೂಜಿಸಲ್ಪಡ್ತಾನ ಅಂತ ಹೇಳ್ತಾರ. ಯಾಕಂದ್ರೆ ಗಣಪತಿ ಇವರಿಕಿನ ಮೇಲಿನ ಕಕ್ಷೆಯಲ್ಲಿ ಬರೋ 18ನೇ ಕಕ್ಷೆಯಲ್ಲಿ ಬರ್ತಾನ. ಅದಕ್ಕೆ ಈ ಒಂದು ಎಲ್ಲ ದೇವತೆಗಳಿಂದ ಗಣಪತಿ ಪೂಜಿಸಲ್ಪಡ್ತಾನ ಅಂತ ಪೂಜಿಸುವ ಒಂದು ಪಾದಗಳನ್ನ ಹೊಂದಾನ ಅಂತಕೊಂಡು ಹೇಳ್ತಾರ. ಸಿದ್ಧ ವಿದ್ಯಾಧರ ಗಣ ಸಮಾರಾಧ್ಯ ಚರಣ ಸರೋಜ, ಈ ಎಲ್ಲ ದೇವತೆಗಳಿಂದ ಪೂಜಿಸುವ ಒಂದು ಪಾದಗಳನ್ನ ಹೊಂದಾನ ಅಂತಿಕೊಂಡು ಹೇಳ್ತಾರ. ಸರ್ವಸು ಸಿದ್ಧಿದಾಯಕ ಅಂದ್ರ ಗಣಪತಿ ನಮಗೆಲ್ಲ ಸಿದ್ಧಿಯನ್ನ ಮಾಡಿಕೊಡ್ತಾನ ಅಂತ ಹೇಳ್ತಾರ. ಮತ್ತ ಶೀಘ್ರದಿಂ ಪಾಲಿಪುದು ಭಿನ್ನಪವ, ನಾವು ಆಗ್ಲೇ ಹೇಳಿದೀವಿ ಕ್ಷಿಪ್ರ ಫಲದಾಯಕ ಅಂದ್ರೆ ಗಣಪತಿಗೆ ನಾವು ನಿಸ್ವಾರ್ಥದಿಂದ ಅಲ್ಲಿ ಮುಂದೆ ಹೇಳ್ತಾರ ಅವರು ಬುದ್ಧಿ ವಿದ್ಯಾ ಜ್ಞಾನ ಬಲ ಪರಿಶುದ್ಧ ಭಕ್ತಿ ಅಂತ ಹೇಳ್ತಾರ ಅವರು. ಗಣಪತಿಗೂ ನಾವ್ ಏನ್ ಬೇಡ್ಕೋಬೇಕಂದ್ರ ಶುದ್ಧವಾದ ಭಕ್ತಿಯನ್ನ ಕೊಡುವಂತ ಕೇಳ್ಕೋಬೇಕಂತ. ಅಂದ್ರೆ ನಾವು ಭಗವಂತನಲ್ಲಿ ಭಕ್ತಿ ಮಾಡ್ಬೇಕಾದ್ರ ಅದರಲ್ಲಿ ಯಾವುದೇ ಚಂಚಲತೆ ಇರಬಾರ್ದು ಮತ್ತು ಕೇವಲ ಸಕಾಮ ಭಕ್ತಿಯನ್ನ ಮಾಡಬಾರ್ದು. ಏನಪ್ಪಾ ಭಗವಂತ ನಮಗೆ ಕೊಟ್ಟ ಅಂತಂದ್ರೆ ಭಗವಂತ ಭಾಳ ಚಲೋ ಅಂತ ಅನ್ನೋದು. ನಮಗೇನೋ ಸ್ವಲ್ಪ ಕಷ್ಟ ಬಂತು, ನಮ್ಮ ಪ್ರಾರಬ್ಧ ಕರ್ಮಾನುಸಾರವಾಗಿ ನಮಗ ಕಷ್ಟಗಳು ಬರ್ತಿರ್ತಾವ, ಆವಾಗ ನಾವೇನದ ಭಗವಂತನಿಗೆ ಏನಪ್ಪಾ ಭಗವಂತ ಇಷ್ಟೊಂದು ಕಷ್ಟ ಕೊಟ್ಟಿಲ್ಲ ಅಂತಿಕೊಂಡು ಭಗವಂತನ ಬೈಯುದು ಹಂಗ ಮಾಡಬಾರ್ದು. ನಿನ್ನ ಚಿತ್ತಕ್ಕೆ ಬಂದುದು ಎನ್ನ ಚಿತ್ತಕ್ಕೆ ಬರಲಿ ಅಂತಿಕೊಂಡು ಹೇಳ್ತಾರ ಒಂದ್ ಕಡೆ ದಾಸರು. ಅದಕ್ಕೆ ಏನೇ ಬಂದ್ರು ಕೂಡ ಅದೆಲ್ಲ ಭಗವಂತನ ಒಂದು ವರಪ್ರಸಾದ ಅಂತಿಕೊಂಡು ನಾವು ಏಕ ಮನಸ್ಸಿನಿಂದ ಭಗವಂತನಲ್ಲಿ ಭಕ್ತಿಯನ್ನ ಮಾಡಬೇಕು. ಅಂತ ಶುದ್ಧವಾದ ಭಕ್ತಿಯನ್ನ ಕೊಡು ಅಂತಿಕೊಂಡು ಕೇಳ್ತಾರ ಅವರು. ಅಂಥವ್ರಿಗೆ ಏನದ ಶೀಘ್ರದಿಂದ ಪಾಲಿಪುದು ಭಿನ್ನಪವ, ನೀ ಶೀಘ್ರದಲ್ಲಿ ಅವರ ಬೇಡಿದ್ದನ್ನ ಕೊಡು ಅಂತಿಕೊಂಡಿಲ್ಲ ಗಣಪತಿಗೆ ಕೇಳ್ತಾರ. ಬುದ್ಧಿ ವಿದ್ಯಾ ಜ್ಞಾನ ಬಲ ಪರಿಶುದ್ಧ ಭಕ್ತಿ ಅಂತ ಹೇಳ್ತಾರ ಅವರು. ನಮ್ಗೆ ಬುದ್ಧಿಯನ್ನ ಕೊಡು, ಸದ್ಬುದ್ಧಿಯನ್ನ ಕೊಡು, ಬುದ್ಧಿಯೊಳಗೆ ನಿಂತು ನಮ್ಗೆ ಸತ್ಕರ್ಮಗಳ ಮಾಡ್ಲಿಕ್ಕೆ ಸದ್ಬುದ್ಧಿಯನ್ನ ಕೊಡು ಅಂತ ಕೇಳ್ತಾರ. ಆಮೇಲೆ ವಿದ್ಯೆ ಅಂದ್ರೆ ಎಂತಾದಿರ್ಬೇಕಂದ್ರೆ ನಮ್ಗೆ ಆಧ್ಯಾತ್ಮಿಕ ವಿದ್ಯಾನ ನಿಜವಾದ ವಿದ್ಯೆ. ಲೌಕಿಕ ವಿದ್ಯೆ ನಾವು ಕಲಿಬೇಕು, ಅದು ನಮ್ಮ ಜೀವನ ನಡೆಸ್ಲಿಕ್ಕೆ ಬೇಕೇ ಬೇಕು. ಅದ್ರ ಜೊತೆಗೆ ನಾವೇನದ ಆಧ್ಯಾತ್ಮಿಕ ವಿದ್ಯೆನ ಅದನ್ನು ಕೂಡ ನಾವು ಕಲಿಬೇಕು. ಯಾಕಂದ್ರೆ ಅದು ನಮ್ಗೆ ಅಧ್ಯಾತ್ಮ ವಿದ್ಯೆ ಅನ್ನೋದು ನಮ್ಮ ಜನ್ಮಕ್ಕೂ ಕೂಡ ಅದು ನಮಗ ವರ್ಗಾವಣೆ ಹಾಕೋತ್ ಹೋಗ್ತದಂಥದ್ದು. ಈ ಒಂದು ಜನ್ಮಕ್ಕೆ ನಮಗ ಮುಗಿಯುವುದಿಲ್ಲ. ಈ ಒಂದು ಜನ್ಮದಲ್ಲಿ ಕಲ್ತಿರ್ತಕ್ಕಂಥ ಅಧ್ಯಾತ್ಮ ವಿದ್ಯೆ ಅನ್ನೋದ ನಮ್ಮ ಮುಂದಿನ ಜನ್ಮಕ್ಕೂ ಕೂಡ ನಮ್ಗೆ ನಮ್ಮನ್ನ ಕರ್ಕೊಂಡು ಹೋಗ್ತದ. ಅದಕ್ಕೆ ಅಂತ ಒಂದು ವಿದ್ಯೆಯನ್ನ ನಮ್ಗೆ ಕೊಡು ಅಂತಿಕೊಂಡು ನಾವು ಗಣಪತಿಯಲ್ಲಿಗೆ ನಾವು ವಿಶೇಷವಾದ ಪ್ರಾರ್ಥನೆಯನ್ನ ಮಾಡ್ಕೋಬೇಕು. ಆಮೇಲೆ ಜ್ಞಾನವನ್ನ ಕೊಡು, ಭಗವಂತನ ಬಗ್ಗೆ ಶುದ್ಧವಾದ ಜ್ಞಾನ ಬೇಕು. ಅವನ ಬಗ್ಗೆ ನಾವು ಮಿಥ್ಯಾ ಜ್ಞಾನವನ್ನ ಮಾಡ್ಕೋಬಾರ್ದು, ಶುದ್ಧವಾದ ಜ್ಞಾನವನ್ನ ಕೊಡು. ಆಮೇಲೆ ಶುದ್ಧ ಭಕ್ತಿ ಅಂತ ಹೇಳ್ತಾರ. ಶುದ್ಧವಾದ ಭಕ್ತಿ, ನಿಷ್ಕಾಮವಾದ ನಿಷ್ಕಲ್ಮಶವಾದ ಭಕ್ತಿಯನ್ನ ಕೊಡು ಅಂತ ಕೇಳ್ತಾರ. ವಿರಕ್ತಿ ಅಂದ್ರ ವೈರಾಗ್ಯ, ವಿಷಯ ಆದಷ್ಟು ನಮಗ ವಿಷಯ ವೈರಾಗ್ಯವನ್ನು ಕೊಡು. ಭಗವಂತನಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ಅಂತಿಕೊಂಡಿಲ್ಲ ಕೊಡು ಅಂತಿಕೊಂಡಿಲ್ಲ ಕೇಳ್ತಾರ. ನಿವೃತ್ತ ಅನವದ್ಯನ ಸ್ಮೃತಿ ಲೀಲೆಗಳ ಸುಸ್ತವನ ವದನದಲ್ಲಿ, ಭಗವಂತನ ಯಾವಾಗ್ಲೂ ನಾಮಸ್ಮರಣೆ ನನ್ನ ಮುಖದಲ್ಲಿ ನನ್ನ ಬಾಯಿಯೊಳಗ ಬರುವಂತೆ ನೀನು ಅನುಗ್ರಹ ಮಾಡು ಅಂತಿಕೊಂಡಿಲ್ಲ ಗಣಪತಿಗೆ ನಾವು ಪ್ರಾರ್ಥನೆಯನ್ನ ಮಾಡ್ಕೋಬೇಕು ಎಂಬ ಸಂದೇಶವನ್ನ ನಮಗೆ ಈ ಮೂಲಕ ನಮಗೆ ಇಲ್ಲಿ ದಾಸರು ಕೊಡ್ತಾರ. ಈಗ ನಾವು ಸಾಕಷ್ಟು ನುಡಿಯೊಳಗೆ ನೋಡ್ತಿರ್ತೀವಿ, ಗಣಪತಿಯಲ್ಲಿ ಇದೇ ರೀತಿ ಒಂದು ಪ್ರಾರ್ಥನೆಯನ್ನ ಜಗನ್ನಾಥದಾಸರು ಮಾಡ್ಕೋತಾರ. ಭಗವಂತನಲ್ಲಿ ಜ್ಞಾನ ಭಕ್ತಿ ವೈರಾಗ್ಯವನ್ನ ಕೊಡಂತೆ ನಾವು ಗಣಪತಿಯಲ್ಲಿಗೆ ನಾವು ಪ್ರಾರ್ಥನೆಯನ್ನ ಮಾಡ್ಕೋಬೇಕು ಅಂತಿಕೊಂಡಿಲ್ಲ ತಿಳಿಸ್ತಾ ಈ ಒಂದು ಇವತ್ತಿನ ಸೇವೆ ನಾನಿಲ್ಲಿ ಸಮರ್ಪಣೆಯನ್ನ ಮಾಡ್ತಾ ಇದ್ದೀನಿ. ಇವತ್ತಿನ ಸಮಸ್ತ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಬಿಂಬಮೂರ್ತಿ ಪ್ರೇತಾಂ ಪ್ರೀತೋ ಭವತು ಶ್ರೀ
ಕೃಷ್ಣಾರ್ಪಣಮಸ್ತು. ನ ಹಂ ಕರ್ತ ಹರಿ ಕರ್ತ, ನ ಹಂ ಕರ್ತ ಹರಿ ಕರ್ತ.